ಬಾರಿ ನಮ್ಮದೇ ಸರ್ಕಾರ ಇದು ಕುಮಾರಸ್ವಾಮಿ ಅವರ ಪ್ರೆಡಿಕ್ಷನ್. ರಾಜಕೀಯದಲ್ಲಿ ಭವಿಷ್ಯಗಳ ಫಲಾಫಲವು ಜನಾಭಿಪ್ರಾಯ ತೀರ್ಮಾನಿಸೋದಕ್ಕಿದೆ. ಆದರೆ ಮೈತ್ರಿ ಸರ್ಕಾರ ಖಚಿತ ಅನ್ನೋ ಎಚ್ಡಿಕೆ ಮಾತು ಕಾಂಗ್ರೆಸ್ ನಾಯಕರ ಜೊತೆ ಟಾಕ್ ವಾರ್ಗೆ ನಿಲ್ಲಿಸಿದೆ. ಈ ಬಾರಿ ಜನತಾದಳದ ಸರ್ಕಾರವೇ. ಬಹಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ. ಅವರು ಕುಮಾರಸ್ವಾಮಿ ಅವರು ಇವತ್ತು ICU ಅಲ್ಲಿ ಆಕ್ಸಿಜನ್ BJP ಅವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಈ 2 ತಿಂಗಳು ಕಳಿಬೇಕಷ್ಟೇ, ಜಸ್ಟ್ 2 ತಿಂಗಳು. ಕಾಂಗ್ರೆಸ್ನೊಳಗಿನ ಪಲ್ಲಟಗಳು ಪತಂಗದಂತೆ ಕ್ರಾಂತಿಯ ಪತಾಕೆ ಹಾರುವ ಲಕ್ಷಣಗಳು ಕಾಣ್ತಾ ಇವೆ. ಹೈಕಮಾಂಡ್ ಅದೆಷ್ಟೇ ಲಕ್ಷ್ಮಣ ರೇಖೆ ಎಳೆದ್ರೂ ಲಕ್ಷಣಗಳು ಗೋಚರವಾಗ್ತಿವೆ. ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಕುರ್ಚಿಗಾಗಿ ದಾಯಾದಿ ಕಲಹ ತಾರ್ಕಕ್ಕೇರೋದು ನಿಶ್ಚಿತ ಅನ್ನೋ ವಾರ್ತೆ ಹಸ್ತದೊಳಗಿಂದ ತೂರಿ ಬರ್ತಾ ಇದೆ. ಮುಂದಿನ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ. ಎಚ್ಡಿಕೆ ಮಾತಿಗೆ ಕಾಂಗ್ರೆಸ್ ಆರೋಗ್ಯದ ಕೌಂಟರ್. ಅಂದ್ಹಾಗೆ ಕಾಂಗ್ರೆಸ್ನಲ್ಲಿನ ಕದನಕ್ಕೂ ಮುನ್ನವೇ ಮೈತ್ರಿ ಮಂತ್ರ ಪಠಿಸಿ 2028ಕ್ಕೆ ಮುಹೂರ್ತವಿಟ್ಟ ಕುಮಾರಸ್ವಾಮಿ ಅಧಿಕಾರದ ಜಪ ಆರಂಭಿಸಿದ್ದಾರೆ. ಅದಾಗ್ಲೇ ಯಜ್ಞ ಯಾಗಾದಿಗಳಂತೆ ಪುತ್ರನ ಮೂಲಕ ಯಾತ್ರೆಗಳು ಶುರುವಾಗಿವೆ. ನೆನೆ ಎಚ್ಡಿಕೆ ಹೇಳಿದ ಮಾತು ಕಾಂಗ್ರೆಸ್ನಲ್ಲಿನ ಕೈಗಳು ಜಾಗೃತಿಯಾಗಿವೆ. ಏಕನಾದದಲ್ಲಿ ಕುಮಾರಸ್ವಾಮಿ ಮಾತಿಗೆ ಸ್ವರ ಜೋಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಎಚ್ಡಿಕೆ ಹೇಳಿದ್ದೇನು ಅನ್ನೋದನ್ನ ಒಂದ್ಸಲ ತೋರಿಸ್ತೀವಿ ನೋಡಿ. ಈ ಬಾರಿ ಜನತಾದಳದ ಸರ್ಕಾರವೇ. JDS ಮತ್ತು BJP ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಇದೇ ಮಾತು ಕಾಂಗ್ರೆಸ್ ಅನ್ನ ಕೆರಳಿಸಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜಕೀಯ ಮತ್ತು ಎಚ್ಡಿಕೆ ಆರೋಗ್ಯವನ್ನ ಹೋಲಿಸಿ ಟಾಂಗ್ ಕೊಟ್ಟಿದ್ದಾರೆ. DCM DKಶಿ ಸಹ ಹೆಲ್ತ್ ಇಶ್ಯೂವನ್ನೇ ಪ್ರಸ್ತಾಪಿಸಿದ್ದಾರೆ. ಸಚಿವ ಮಹದೇವಪ್ಪ ಬಿಜೆಪಿ ಜೆಡಿಎಸ್ ಪ್ರಾಮಾಣಿಕತೆಯನ್ನ ಲೇವಡಿ ಮಾಡಿದ್ದಾರೆ. ಬಹಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ. ಅವರು ಬಹಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಿರಲಿ. ಅವರು ಬಹಳ ಸಂತೋಷ, ಚೆನ್ನಾಗಿರಲಿ, ಆರೋಗ್ಯಕರವಾಗಲಿ. ಅವರು ಕಿತ್ತೋಗಿಯವರು ಕುಮಾರಸ್ವಾಮಿ ಅವರಲ್ಲ. ಈ ಸರ್ಕಾರ ತೆಗಿಬೇಕಾದ್ರೆ ಜನ ತೀರ್ಮಾನ ಮಾಡಬೇಕು, ಕುಮಾರಸ್ವಾಮಿ ಅವರೇನಲ್ಲ. ಕುಮಾರಸ್ವಾಮಿ ಅವರು ಇವತ್ತು ICU ಅಲ್ಲಿ ಆಕ್ಸಿಜನ್ BJP ಅವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಆಯಿತಾ? ಅವ್ರ ಸ್ವಂತ ಬಲದ ಮೇಲೆ ಬಂದಮೇಲೆ ಈ ಥರ ಎಲ್ಲ ವೀರಾವೇಶದಲ್ಲಿ ಮಾತಾಡಲಿ. ಮೊನ್ನೆ ಏನಾಯಿತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ. ಆಯಿತಾ? ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ, ಜನ ತೀರ್ಮಾನ ಮಾಡ್ತಾರೆ. ಅದು BJP JDS ತುಂಬ ಪ್ರಾಮಾಣಿಕ ಅಲ್ವಾ? ತುಂಬ ಪ್ರಾಮಾಣಿಕ ಸರ್ಕಾರ ಇರೋದ್ರಿಂದ ಅವ್ರಿಗೆ ಹಂಗೆ ಅನಿಸಿರ್ಬೋದು. ಇಲ್ಲೇನೇನು ಭ್ರಷ್ಟಾಚಾರದ ದಾಖಲಾತಿ ಇದ್ರೆ ಏಜೆನ್ಸಿ ಕೊಟ್ಟರೆ ಗೊತ್ತಾಗ್ತವೆ. ಒಟ್ಟಾರೆ ಕಾಂಗ್ರೆಸ್ ನಾಯಕರ ಒಂದು ಬಣದ ರಾಜಕಾರಣ ತಾರಕಕ್ಕೇರಿದ್ದಲ್ಲಿ ಬದಲಾವಣೆ ಗಾಳಿ ಬೀಸಲಿದೆ ಅನ್ನೋದು ದಳಪತಿ ಅರಿವಿಗೆ ಬಂದಂತಿದೆ. ಗಣಪತಿ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.